ಹಲೋ ಅವರ ನಮಸ್ಕಾರ, ಹೆಂಗದಿರಿ? ಉಭಯ ಕುಶಲೋಪರಿ ಸಂಪ್ರದಾಯ ಇದೆಲ್ಲ ಬಿಡ ಮರಯ. ನಾನ್ ವಹಿಸಿದ ಕೆಲ್ಸ ಏನಾಯ್ತಾ? ಡೋಂಟ್ ವರಿ ಅವರ, ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. DNA ರಿಪೋರ್ಟ್ ಬರ್ತದ. ತುಂಬ ದಿನ ಕಾಯಕ್ ಆಗಲ್ಲ ಮರಯ. ಕಾಯ್ಲಿಕ್ಕೆ ನಾನೇನು ಬರ ಪರಿಹಾರ ಬೇಕು ಅಂತ ನಿಂತಿದ್ದೇನಾ? ಅಯ್ಯೋ, ನೀವೇ ಪರಿಹಾರ ಅವರ. ಬರ್ತದ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಸ್ವಲ್ಪ ಸ್ವಲ್ಪ ಎಂತದ್ ಮರಯ, ಹತ್ತತ್ರ 1 ವಾರ ಆಗೈತೆ ನೋಡ. ನಿನಗ ನಾನು ಏನಂತ ಹೇಳಿದ್ದೆ? 2 ತಪ್ಪಿದ್ರೆ 3 ದಿನದಲ್ಲಿ ಆಗ್ಬೇಕು ಅಂತ ಹೇಳಿದ್ನೋ ಇಲ್ವೋ? ಅವರ, ನಾವು DNA ಮಾಡಿಸಿರೋದು ತೀರಾ ಪರ್ಸನಲ್ ಐತಿ. ಕೇಸ್ ಸಂಬಂಧ ಆದ್ರ ಬೇಗ ಆಗ್ತದ. ಪರ್ಸನಲ್ ಆಗಿರೋದ್ರಿಂದ ಒತ್ತಡ ಹಾಕಂಗಿಲ್ಲ. ಮೆಡಿಕಲ್ ಬೇರೆ ತರ ಐತಿ, ಈಗ ಚೇಂಜಸ್ ಆಗೈತಿ ಅವರ. ಪುರಾಣ ಕತೆಗಳು ಬೇಕಿಲ್ಲ ನಂಗ. ತೂರ್ತೈತೆ ಅನ್ನೋ ವಿಷಯದಾಗ ಎಷ್ಟು ಬೇಗ ಪರಿಹಾರ ಆಗತ್ತೋ ಅಷ್ಟು ಬೇಗ ಕ್ಷೇಮ. ಅರ್ಥ ಆಯ್ತ್ರಿ ಅವರ. ನಾನು ಈಗಲೇ ಲ್ಯಾಬ್ ಅವ್ರಿಗೆ ಫೋನ್ ಮಾಡ್ತೀನಿ. ಲೇಟ್ ಆಗಿದ್ಕೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ತುರ್ತನ್ನ ಅರ್ಥ ಗೊತ್ತಿಲ್ಲ ನಿಮ್ಗೆಲ್ಲ. ಅದ್ ಯಾಕಂತ ಬದುಕಿದಿರೋ ನೀವೆಲ್ಲ ಮಾರಾಯ. ಹೇಳೋ, ಕಳಿಸಿದ್ನಲ್ಲ. ತೊಂದ್ರೆ ಏನಿಲ್ಲ. ಅಳಿ ದೇವ್ರ, ಫೋನ್ ಇಡ, ನಾ ಮತ್ತೆ ಮಾಡ್ತೀನಿ. ಏನ್ ಮಾತಾಡಕತ್ತಿದ್ರಿ? ಪಾಪ ನಿಮ್ಮನ್ನ ನೋಡಿದ್ರ ನನಗ ಅಯ್ಯೋ 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 ಅನ್ಸುತ್ತ. ಯಾಕೆ ಹಿಂಗ್ ಮಾತಾಡಕತ್ತಿ? ಏನಾಗ್ಯದ ನನಗ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರ ಯಾರಿಗೂ ಗೊತ್ತಾಗಲ್ಲ ಅನ್ನೋಂಗ ನಿನ್ನ ಮತ್ತ ಆ ಮಾಧವಿ ನಡುವ ಏನೋ ಗದ್ಲ ನಡೆಯಕತ್ತೈತಿ. ನಾ ಬಾಳ ಶಾಣಕ್ಕಿ, ನನಗೆಲ್ಲ ಗೊತ್ತಾಕೈತಿ. ನನ್ನ ಮುಂದ ಮುಚ್ಚಿಡಕ್ ಹೋಗ್ಬೇಡ್ರಿ. ನಿಮಗ್ ನೀವ ಏನೇನೋ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಜಟ್ಟಿ ನೆಲಕ್ಕೆ ಬಿದ್ರು ಮೀಸಿ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ಗಾದಿ ನಿಮ್ಮನ್ನ ನೋಡೇ ಮಾಡಿರ್ಬೇಕು ಅಂತ ಅನ್ಸಕತ್ತೈತಿ. ಊರು ಮಂದೆಲ್ಲ ಬಂದು ನಿನ್ನ ಉಳಾಕತ್ಯಾರ ಅಂತ ಮಾಧವಿ ಬಂದು ನಿನ್ನ ಮುಂದೆ ಹೇಳದ್ಲಲ್ಲ, ಅದೆಲ್ಲ ನನಗ್ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡ್ರೇನು? ನನಗೂ ಎಲ್ಲ ಗೊತ್ತಾಗೈತಿ. ಯಾರ್ಯಾರೋ ಏನೇನೋ ಮಾತಾಡ್ತಾರಂತ ತಲೆ ಕೆಡಿಸ್ಕೊಂಡ್ ಕುಂತ್ರ ಜೀವನ ನಡೀತತನ? ಎಲ್ರ ದೃಷ್ಟಿಲೂ ಒಳ್ಳೆಯವ್ರಾಗಕ್ ಆಗುದಿಲ್ಲ. ಎಲ್ಲಾರ ದೃಷ್ಟಿಲೂ ಒಳ್ಳೆಯವ್ರಾಗಕ್ ಆಗಲ್ಲ ಅನ್ನೋದು ನನಗ್ ಗೊತ್ತೈತಿ. ಆದ್ರ ಮಾಧವಿ ಭೀಮಾಂಬಿಕಾ ಅವ್ವಾರು ನಿನ್ನನ್ನ ಉಗುಳಾಕತ್ಯಾರಲ್ಲ, ಇದಕ್ಕೇನಂತ್ಯಪ್ಪ? ನಿನ್ನ ಕಾಲ ಕಸ ಮಾಡ್ಯಾರ ಪುಷ್ಪ. ಊರ್ ಮಂದೆಲ್ಲ ನಿನ್ನ ಅಮ್ಮೋರ್ ಗಂಡ ಕೈ ಚೀಲ ಅನ್ನಕ್ ಹತ್ಯಾರ. ಇನ್ನು ನಿನಗೆ ಯಾವಾಗ ಅರ್ಥ ಆಕೇತೋ ಏನ್ ಕತಿನೋ? ಯಾವ ನನ್ನ ಮಗ ನನ್ನ ನಮ್ಮೋರ್ ಗಂಡ ಅಂತಂದಿದ್ದು? ಅವ್ನ್ ಕರ್ಕೊಂಡ್ ಬಾ ನನ್ನ ಎದುರುಗಡೆ, ಸಿಗದ್ ಹಾಕ್ಬಿಡ್ತಾನೆ. ಅಕ್ಕೇ ನಾ ಹೇಳ್ದಂಗ್ ಕೇಳ್ತಾಳ. ನಿಂದ್ರು ಅಂದ್ರ ನಿಲ್ತಾಳ, ಕುಂದ್ರು ಅಂತಂದ್ರ ಕೂಡ್ತಾಳ. ಅಯ್ಯಯ್ಯ, ಹೋಗಿ ಹೋಗಿ ಆ ಮಬ್ಬಾಕಿ ಅದಾಳಲ್ಲ, ಆಕಿನ ಮದುವೆ ಆಗಿಯಲ್ಲ ಮಾಧವಿನ. ಒಂದ್ಯಾಳೆ ನನ್ನ ಮಗಳು ತ್ರಿಷಾನ್ ಮದುವೆ ಆಗಿದ್ರ ಈ ವಾಡೆಕ್ಕ ರಾಜ ರಾಣಿ ಅಂತ ಕುಲು 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 ನಕ್ಕೊಂತಿರ್ತಿದ್ರಿ. ಆಗ ಈ ಊರ್ ಮಂದಿ ಬಾಯಿನ ಮುಚ್ಚಿಸ್ಬೋದಿತ್ತು. ಊರ್ ಜನಕ್ಕೇನ ಹೆಂಗಿದ್ರು ಮಾತಾಡ್ತಾರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬ್ಯಾಟಿ ಬಲಿಯಾಗ ಬಿತ್ತು ಬೀಳಬೇಕು. ಮೇಡಮ್, ಸಾರಿ ಮೇಡಮ್, 10 ನಿಮಿಷ ಲೇಟ್ ಆಯ್ತು. ಪರವಾಗಿಲ್ಲ ಸರ್. ಶಿವು, ಮಾತಾಡ್ಬೇಕಂತೆ, ಮಾತಾಡು.
ಜೈಲಲ್ಲಿರೋ ಪೊಲೀಸ್ ಅವ್ರಿಗೆ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನಿನ್ ಬಗ್ಗೆ, ನಿನ್ ಗುಣ ನಡತೆಗಳ ಬಗ್ಗೆ. ಮತ್ಯಾಕ್ ನೀನು ಜೈಲಲ್ಲಿದ್ದು ಶಿಕ್ಷೆ ಅನುಭವಿಸ್ತಾ ಇರೋದು? ಎಲ್ಲ ನನ್ನ ವಿಧಿ ಮೇಡಮ್ ಅವರ, ಏನೂ ಮಾಡೋಕ್ಕಾಗಂಗಿಲ್ಲ. ಮೇಡಮ್, ಭೋಜ ನಿಮಗೆ ಸಿಕ್ಕನೇನ್ರಿ? ಫೋರ್ಜರಿ ಮಾಡಿದವ್ರು ಯಾರಂತ ಹೇಳ್ದೇನ್ರಿ? ಅದೇ ವಿಷಯ ಮಾತಾಡೋದಕ್ ಬಂದಿದ್ದು. ನಿನ್ನಿಂದ ತುಂಬಾ ಸಹಾಯ ಆಯ್ತು. ಫೋರ್ಜರಿ ಮಾಡ್ತಿದ್ದವನ್ ಹೆಸರು ವೈಕುಂಠ ಅಂತ. ಮೇಡಮ್, ವಿಕ್ರಮ್ ಸರ್ ಈ ಕೇಸ್ ಒಳಗೆ ಗೆದ್ದರೆ ಸಾಕು, ಆ ವೈಕುಂಠಕ್ಕೆ ಹೋಗಲ್ರಿ. ಭೋಜನ್ ವಿರುದ್ಧ ನೀನ್ ಕೆಲ್ಸ ಮಾಡಿದ್ರಿಂದ, ತುಂಬಾ ರಿಸ್ಕ್ ತಗೊಂಡು ನಮಗ್ ಸಹಾಯ ಮಾಡಿದ್ರಿಂದ ನೀನು ಭೋಜನ್ ಕಡೆಯವನಲ್ಲ ಅಂತ ನಮಗ್ ಗೊತ್ತಾಯ್ತು. ಕೊನೆ ಪಕ್ಷ ನಾ ಭೋಜನ್ ಕಡೆಯವನು ಅಲ್ಲ ಅಂತ ನಿಮಗೆ ಗೊತ್ತಾಯ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾಗಾದ್ರೆ ನೀನ್ಯಾಕ್ ಸಿಕ್ಕಾಕೊಂಡು ಜೈಲಿಗೆ ಬಂದು ಶಿಕ್ಷೆ ಅನುಭವಿಸ್ತಾ ಇರೋದು? ನನಗೇನು ಗೊತ್ತಿರ್ಲಿಲ್ರಿ ಮೇಡಮ್. ಅವ ಕರ್ದ ನಾ ಹೋದೆ. ಹೌದು, ನಿಂದ್ಯಾವ ಊರು? ನೀನೇನ್ ಕೆಲ್ಸ ಮಾಡ್ತಿದ್ದೆ? ಮೇಡಮ್, ಅದ್ರ ನೋಡು, ನೀನು ವಾಡೆ ಆಗ್ಲಿ ಅಥವಾ ಭೀಮಾಂಬಿಕಾ ಆಗ್ಲಿ ಅಥವಾ ಮಾಧವಿಗೆ ಸಂಬಂಧಪಟ್ಟಿರೋನು ಅನ್ನೋ ವಿಷಯ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಮಾಧವಿಗೆ ತೊಂದರೆ. ಯಾಕೆ ಸುಮ್ಮನೆ ಅದೇ ಶಿವು? ಮೇಡಮ್, ನನಗೆ ಗೊತ್ತಾಗದೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಸರಿ, ಆಗಿದ್ದಾಗೋಯ್ತು. ಮುಂದೆ ನೆಟ್ಟಗ್ ಬದುಕು. ಯಾರ್ಯಾರ್ದೋ ಕೆಟ್ಟ ಸಹವಾಸ ಮಾಡಬೇಡ. ಆಯ್ತು ಮೇಡಮ್. ನಿನಗೆ ಜಾಮೀನ್ ವ್ಯವಸ್ಥೆ ಮಾಡಿದ್ದೀನಿ. ಡೋಂಟ್ ವರಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದ್ ಮಾಡು, ಒಳ್ಳೇದಾಗತ್ತೆ. ಹಂಗೆ ಆಗ್ಲಿ ಮೇಡಮ್. ಸರಿ. ಇವತ್ತು ನಮ್ಮಣ್ಣ ಶಿವು ಜೈಲಿಂದ ಬಿಡುಗಡೆ ಆಗ್ತಾನ. ಇದನ್ನ ರಾಘು ಕಾಕ ಹೇಳಿದ್ರೆ ಅವರು ಫುಲ್ ಖುಷಿ ಪಡ್ತಾರ. ಫಸ್ಟ್ ಅವ್ರಿಗೆ ಫೋನ್ ಹಚ್ಚಿ ಈ ವಿಷಯ ಹೇಳೋಣ. ಹೇಳ ಮಾಧವಿ, ಏನ್ ಸುದ್ದಿ? ಕಾಕ, ನಿಮ್ಗೆ ಶೇಂಗಾ ಹೋಳಿಗೆ ಮಾಡಕ್ ಬರ್ತದಲ್ಲ? ಆಹಾ, ನಾ ಮಾಡೋ ಶೇಂಗಾ ಹೋಳಿಗೆಗೆ ಜನ ಎಲ್ಲ ಕಾಯ್ತಿರ್ತಾರ. ಏನ್ ತಿಳ್ಕೊಂಡಿ? ಹಂಗಾರ ನೀನ್ ಇವತ್ ಬಿಡು ಮಾಡ್ಕೊಂಡು 150 ಶೇಂಗಾ ಹೋಳಿಗೆ ಮಾಡ್ಬಿಡ. ಇನ್ಮೇಲೆ ಶಿವಂದ ಹವಾ. ಹೌದವ, ಯಾವಾಗ್ಲೂ ಆ ಶಿವಂದ ಹವಾ. ಆ ಶಿವನ ತಂದಿ, ಪಾರ್ವತಿನ ತಾಯಿ. ಆ ಶಿವನ ಹವಾ ಅನ್ನೋ ಕರುಣ ಇಲ್ದಿದ್ರ ನಾವ್ಯಾರೂ ಇರಂಗಿಲ್ಲ. ಕಾಕ, ನಾನು ಕೈಲಾಸ ಶಿವನ್ ಬಗ್ಗೆ ಮಾತಾಡ್ತಿಲ್ಲ ಕಾಕ. ನನ್ನಣ್ಣ ಶಿವನ್ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ. ಬ್ಯಾಸರಾಗ್ಯದವ. ನೀನು ಹಡೆದೊಳಗಿದ್ರು ನಿನಗದು ಜೈಲು. ಶಿವು ಜೈಲಿನೊಳಗಿದ್ದು ಬಹಳ ದಿವಸ ಆತು. ನಮ್ ಧಣಿ ದೇಸಾಯರ ಮಕ್ಕಳು ನೀವಿಬ್ರು. ಅವ್ರಿದ್ದಿದ್ರ ಯಾವ ಐಷಾರಾಮಿ ಬದುಕ್ತಿದ್ರೋ ಅದನ್ ಮೀರಿದ ಬದುಕ್ತಿದ್ರಿ ನೀವು. ನಮ್ ಧಣಿ ದೇಸಾಯರು ಇರ್ಬೇಕಾಗಿತ್ತು. ಈಗ ಇಲ್ವಲ್ಲ ಕಾಕ, ಏನ್ ಮಾಡ್ತಿ? ಅದನ್ ಬಿಡ. ನಿಂಗೊಂದ್ ಒಳ್ಳೆ ವಿಷಯ ಹೇಳ. ನಮ್ಮಣ್ಣ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾನೆ ಕಾಕ. ಶಿವಣ್ಣ ಇನ್ಮೇಲೆ ನಮ್ ಜೋಡಿನ ಇರ್ತಾನ. ಏನಂದೇವ ನೀನು? ನಮ್ ಶಿವು ಬರ್ಲಿಕ್ಕತ್ತೇನ? ಹೂ ಕಾಕ, ಪಲ್ಲವಿ ಮೇಡಮ್ ಅವರು ಜಾಮೀನ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ಯಾರಂತ. ಪಲ್ಲವಿ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಹೂ ಕಾಕ. ದೇವ್ರು ನಮ್ ಕಡೆನೇ ಇರೋದು. ಎಲ್ಲ ಒಳ್ಳೇದಾಗ್ತದೆ.